ಓಕೆ ಗಿಲ್ಲಿ ಅವ್ರೆ, ಏನದು ಅವತ್ತು ಮನೆಯಲ್ಲಿ ಪೋಲ್ ಹಿಡ್ಕೊಳೋದು ಒಂದು ಗೇಮ್ ಇರುತ್ತೆ ಗೊತ್ತಾ? ಅಶ್ವಿನಿ ಅವರು, ಧ್ರುವಂತ್ ಅವರು ಹಿಡ್ಕೊಳೋದು, ಮತ್ತೆ ರಾಶಿಕಾ ಮತ್ತೆ ರಘುವರು ಹಿಡ್ಕೊಳೋದು. ಮನೆನೇ ಹತ್ಕೊಂಡು ಉರಿತಾ ಇದೆ ಅಲ್ಲಿ. ನೀವೇನ್ ಹೋಗ್ಬಿಟ್ಟು ಅಶ್ವಿನಿ ಅವ್ರ ರೂಮಲ್ಲಿ ಏನ್ ಕದ್ಕೊಂಡ್ ಬಂದಿದ್ದದು? ಮೊಟ್ಟೆ ಆ ಟೈಮಲ್ಲಿ ಏನಕ್ಕೆ ಹೋಗಿದ್ರಿ? ಈಗ ನೋಡಿದ್ರಲ್ಲ, ಪ್ರೋಟೀನ್ ಇಲ್ಲ, ಬಾಡಿಗೆ ಸುಸ್ತಾಯ್ತಿತ್ತು ನನಗೆ. ಮಾತಾಡಿ ಸುಸ್ತಾಗ್ಬಿಡುದು ನನಗೆ. ಅವರು ಮೊಟ್ಟೆ ತಿನ್ನೋದು, ನಾನ್ ವೆಜ್ ಬಿಟ್ಬಿಟ್ಟಿದ್ರು ಅವರು. ಒಂದ್ ತಿಂಗಳು ತಿಂದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಬಟ್ ಮೊಟ್ಟೆ ಯಾರಿಗೂ ಕೊಡ್ತಿರ್ಲಿಲ್ಲ, ಯಾರಿಗೂ ಕೊಡೋಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಅವರು ತಿಂತೇನೆ, ಯಾರಿಗೂ ಅವ್ರ ಪಾಡಕ್ ಬಂದದ್ದು ಹಂಗೆ ಇಟ್ಕೊತಿದ್ರು. ಧ್ರುವಂತಣ್ಣ ಅವ್ರಿಬ್ರುವೆ. ನಾನ್ ಇದ್ಯಾಕ್ ಮೊಟ್ಟೆ ಹಿಂಗ್ ಇಟ್ಕೋತಾವ್ರಲ್ಲ, ಏನು ಅದನ್ನ ತಕೋಗೇನು ಸೆಕೆಂಡ್ಸ್ ಮಾಡ್ತಾರ ಅಂತ ನಾನು ರೇಗ್ಸುದು. ಹೊರಗಡೆಗೆ ಏನಾದ್ರು ಸೆಕೆಂಡ್ಸ್ ತಗೋಗ್ ಮಾಡ್ಬಿಟ್ಟಾರ ಅಂತ ಕೊಡ್ತಿರ್ಲಿಲ್ಲ. ಆದ್ರೂ ಆಮೇಲೆ ಕರೆಕ್ಟ್ ಟೈಮ್ ಅನಿಸ್ತು. ಆ ಟೈಮ್ಗೆ ಎಲ್ಲ ಆಚೆ ಇದ್ರು. ಎಷ್ಟ್ ಮೊಟ್ಟೆ ಐತವ ಅಷ್ಟು ಎತ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನಿಮ್ಗೆ ಮೊಟ್ಟೆನೆ ಒಳ್ಳೆ ಮೃಷ್ಟಾನ್ನ ಭೋಜನ, ಚಿನ್ನದ ತರ ಫೀಲ್ ಆಯ್ತದೆ ನಿಮ್ಗೆ. ಬಿಗ್ ಬಾಸ್ ಹೋಗ್ಬಿಟ್ರೆ ನಿಮ್ ಒಂದೊಂದು ಸಣ್ಣ ವಿಚಾರನ ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ, ಈಗ ಲೆಟರ್ ಬಂದದ್ದು ಹೊರಗಡೆ ಹೆಂಗ್ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ಲೆಟರ್ ಬಂದದ್ದು ಇಷ್ಟೊಂದು ಹೇಳ್ತಾರೆ ಲೆಟರ್ ಅಂತ. ಒಂದು 5-6 ವಾರ ನಿಮ್ಮ ಮನೇಲಿ ಇದ್ದು ಪ್ರತಿಯೊಂದು ಸಣ್ಣ ಮೂಮೆಂಟ್, ಸಣ್ಣ ವಿಚಾರಗಳು, ಸಣ್ಣ ವಸ್ತುಗಳು, ಅದೇ ಸಖತ್ ಖುಷಿ ತಂದು ಕೊಡ್ತದೆ ನಿಮ್ಗೆ.